ಯಶ್ ಮಾಸ್ ಅಷ್ಟೇ ಅಲ್ಲ, ರಾವಣನಾಗಿ ಕಂಪ್ಲೀಟ್ ಬಾಸ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ರಾತ್ರಿ ಎಲ್ಲರೂ ನಿದ್ದೆಗೆಟ್ಟು ಬೆಳಗಿನ ಜಾವ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಕಾಯ್ತಿದ್ದವ್ರಿಗೆಲ್ಲ ರಾಮಾಯಣ ಟ್ರೈಲರ್ ನೋಡಿ ಏನ್ ಅನ್ನಿಸ್ತು? ಕೊನೆಗೂ ಆ ರಾಮಾಯಣ ಟ್ರೈಲರ್ ನೋಡಿದಾಗ ಸಿಕ್ಕ ಅನುಭವ ಇದೆಯಲ್ಲ, ಅಬ್ಬಬ್ಬಾ, ಒಂದು ಮಾತು, ವರ್ತ್ ಇಟ್. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಇದೇ ಟ್ರೈಲರ್ ಬಗ್ಗೆ ಮಾತಾಡ್ತಿದ್ದಾರೆ. ನಿತೀಶ್ ತಿವಾರಿ ನಿರ್ದೇಶನದಲ್ಲಿ ನಮ್ಮ ರಾಕಿ ಬಾಯ್ ಯಶ್, ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ನಟಿಸಿರೋ ಈ ಮಲ್ಟಿ ಸ್ಟಾರರ್ ವಿಜುವಲ್ ಮೆಗಾ ಎಪಿಕ್ ಹೇಗಿದೆ, ರಿವ್ಯೂವರ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ, ಪ್ರತಿಯೊಂದು ಡೀಟೇಲ್ ಅನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಯಶ್ ದಿ ರಾವಣ ಶೋ ಸ್ಟೀಲರ್. ಮೊದಲನೇದಾಗಿ ಈ ಇಡೀ ಟ್ರೇಲರ್ ನಲ್ಲಿ ಆಬ್ಸಲ್ಯೂಟ್ ಹೈಲೈಟ್ ಅಂದ್ರೆ ಅದು ನಮ್ಮ ನಟ ರಾಕ್ಷಸ ಯಶ್. ನಾವು ಹಿಂದೆಲ್ಲ ಧಾರಾವಾಹಿಗಳಲ್ಲಿ ನೋಡ್ತಿದ್ದ ರಾವಣನ ಇಮೇಜ್ ಇದೆಯಲ್ಲ, ಅದನ್ನ ಈ ಸಿನಿಮಾ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ. ಇಲ್ಲಿ ರಾವಣ ಅಂದ್ರೆ ಬರೀ ವಿಲನ್ ಅಲ್ಲ, ಒಬ್ಬ ಮಹಾನ್ ಸಾಮ್ರಾಟ, ಗಂಭೀರ, ಗತ್ತು ಮತ್ತು ಭಯ ಹುಟ್ಟಿಸೋ ಕಾಂಕರರ್. ಯಶ್ ಸ್ಕ್ರೀನ್ ಮೇಲೆ ಬರ್ತಿದ್ದಂತೆ ಆ ಸ್ಕ್ರೀನ್ ಪ್ರೆಸೆನ್ಸ್, ಅವರ ಗಂಭೀರವಾದ ವಾಯ್ಸ್ ಮತ್ತು ಪವರ್ಫುಲ್ ಗಾಂಭೀರ್ಯ, ಹಬ್ಬ ನೆಕ್ಸ್ಟ್ ಲೆವೆಲ್. ರಾವಣ ಮತ್ತು ಇಂದ್ರನ ಸೈನ್ಯದ ನಡುವಿನ ಫೈಟ್, ಆ ಹಾರುವ ಆನೆ ಐರಾವತ ಜೊತೆಗಿನ ಸೀನ್, ಮತ್ತೆ ರಾವಣ ಸಿಂಹದ ಜೊತೆ ನಿಂತಿರೋ ಆ ಸಿಂಗಲ್ ಫ್ರೇಮ್ ಇದೆಯಲ್ಲ, ಜಸ್ಟ್ ವಾಲ್ ಪೇಪರ್ ಮೆಟೀರಿಯಲ್. ಯಶ್ ಅವರ ಈ ಒಂದು ಕ್ಯಾರೆಕ್ಟರ್ ಜನರನ್ನ ಥಿಯೇಟರ್ಗೆ ಕರ್ಕೊಂಡು ಹೋಗೋಕೆ ಸಾಕು ಅನ್ನೋದು ಎಲ್ಲ ರಿವ್ಯೂವರ್ಸ ಒಂದೇ ಮಾತು. ನಟ ನಟಿಯರ ಪರ್ಫಾರ್ಮೆನ್ಸಸ್. ಇನ್ನು ಉಳಿದ ತಾರಾಂಗಣದ ಬಗ್ಗೆ ಮಾತಾಡೋದಾದ್ರೆ, ಸಾಯಿ ಪಲ್ಲವಿ ಸೀತೆಯಾಗಿ ಅವರ ಲುಕ್ ತುಂಬಾ ಡಿವೈನ್ ಮತ್ತು ಎಲಿಗೆಂಟ್ ಆಗಿದೆ. ಮುಂಚೆ ಅವರ ಡೈಲಾಗ್ ಡೆಲಿವರಿ ಅಥವಾ ಆಕ್ಸೆಂಟ್ ಹೇಗೆ ಬರುತ್ತೋ ಅನ್ನೋ ಡೌಟ್ ಕೆಲವರಿಗಿತ್ತು. ಆದ್ರೆ ಟ್ರೇಲರ್ ನಲ್ಲಿ ಅವರ ಧ್ವನಿ ಮತ್ತು ಭಾವನೆಗಳು ಆ ಅನುಮಾನಗಳನ್ನೆಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿದೆ. ರಣಬೀರ್ ಕಪೂರ್ ಶ್ರೀರಾಮನಾಗಿ. ರಣಬೀರ್ ಕಪೂರ್ ಎಮೋಷನಲ್ ಸೀನ್ಗಳಲ್ಲಿ, ಅಂದ್ರೆ ವನವಾಸಕ್ಕೆ ಹೋಗೋ ಸೀನ್ಗಳಲ್ಲಿ ಸೂಪರ್ ಆಗಿ ಕಾಣಿಸ್ತಾರೆ. ಆದ್ರೆ ಕೆಲವೊಂದು ತೀವ್ರತೆಯುಳ್ಳ ಶಾಟ್ ಗಳಲ್ಲಿ ಅವರ ಫೇಸ್ ಸ್ವಲ್ಪ ಸ್ಟಿಫ್ ಅನ್ಸುತ್ತೆ. ಡಿವೈನ್ ಆರಾ ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೇಕಿತ್ತು ಅನ್ನೋ ಅಭಿಪ್ರಾಯ ಬಂದಿದೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರಣಬೀರ್ ಇಲ್ಲಿ ಪರಶುರಾಮನ ಪಾತ್ರದಲ್ಲೂ ಕಾಣಿಸ್ಕೊಳ್ತಿದ್ದಾರೆ. ಇನ್ನು ಸಪೋರ್ಟಿಂಗ್ ಕಾಸ್ಟ್ ನಲ್ಲಿ ದಶರಥನಾಗಿ ಅರುಣ್ ಗೋವಿಲ್, ಕೈಕೇಯಾಗಿ ಲಾರಾ ದತ್ತಾ, ಮಂತಾರೆಯಾಗಿ ಶಿಬಾ ಚೆಡ್ಡಾ ಮತ್ತು ಲಕ್ಷ್ಮಣನಾಗಿ ರವಿ ದುಬೆ ತಮ್ಮ ಪಾತ್ರಗಳಿಗೆ ಸರಿಯಾಗಿ ಸೂಟ್ ಆಗಿದ್ದಾರೆ. ವಿಎಫ್ಎಕ್ಸ್ ಸೆಟ್ಗಳು ಮತ್ತು ಪ್ರೊಡಕ್ಷನ್ ಸ್ಕೇಲ್. ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಮತ್ತು ವಿಎಫ್ಎಕ್ಸ್ ವಿಷಯಕ್ಕೆ ಬರೋಣ. ಇದನ್ನ DNEG ಮತ್ತು ನಮಿತ್ ಮಲ್ಹೋತ್ರಾ ಮಾಡ್ತಿದ್ದಾರೆ. ಪ್ಲಸ್ ಪಾಯಿಂಟ್ಸ್: ಲಂಕೆಯ ಸೆಟ್ ಡಿಸೈನ್ ಅತ್ಯದ್ಭುತವಾಗಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರೋ ಹಾಗೆ ಬಿಳಿ ಮತ್ತು ಚಿನ್ನದ ಬಣ್ಣದ ಡೀಟೇಲಿಂಗ್ ನಿಂದ ಲಂಕೆಯನ್ನ ಡಿಸೈನ್ ಮಾಡಿರೋದು ಗ್ರ್ಯಾಂಡ್ ಆಗಿದೆ. ರಮ್ಯವಾದ ಅರಮನೆಗಳು, ರಾಮ ಸೀತಾ ಕಲ್ಯಾಣದ ಡಿಸೈನ್, ರಿಂಪಲ್ ಮತ್ತು ಹರ್ಪ್ರೀತ್ ಅವರ ಕಾಸ್ಟ್ಯೂಮ್ ಡಿಸೈನ್ ಎಲ್ಲವೂ ಪದ್ಮಾವತ್ ಸಿನಿಮಾವನ್ನ ನೆನಪಿಸೋ ಹಾಗಿದೆ. ಮೈನಸ್ ಅಥವಾ ಇಂಪ್ರೂವ್ಮೆಂಟ್ ಬೇಕಿರೋ ಜಾಗ ಆದ್ರೆ ಪಂಚವಟಿ ಅಥವಾ ಅಡವಿ ಸೀನ್ಗಳಲ್ಲಿ ಅತಿಯಾದ ಗ್ರೀನ್ ಸ್ಕ್ರೀನ್ ಅನ್ನ ಯೂಸ್ ಮಾಡಿರೋದು ಕಾರ್ಟೂನಿಶ್ ಅಥವಾ 3D ಅನಿಮೇಷನ್ ತರ ಅನ್ಸುತ್ತೆ. ಕಾಂತಾರ ಅಥವಾ ಡ್ಯೂನ್ ತರ ರಿಯಲ್ ಲೊಕೇಶನ್ ಗಳಲ್ಲಿ ಶೂಟ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು ಕೆಲವರ ಅಭಿಪ್ರಾಯ. ಹಾಗೆ ಕುಂಭಕರ್ಣ ಮತ್ತು ರಾಕ್ಷಸರ ಕೆಲವು ಸೀನ್ಗಳು CGI ಇನ್ನೂ ಪಾಲಿಶ್ ಆಗ್ಬೇಕಾಗಿದೆ. ಅದೃಷ್ಟವಶಾತ್ ರಿಲೀಸ್ಗೆ ಇನ್ನೂ ಟೈಮ್ ಇರೋದ್ರಿಂದ ಈ ಟೀಮ್ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ. ಮ್ಯೂಸಿಕ್ ಮತ್ತು ಎಮೋಷನಲ್ ಕೋರ್. ಮ್ಯೂಸಿಕ್ ವಿಷಯದಲ್ಲಿ ನಮಗೆ ಇಬ್ರು ಲೆಜೆಂಡ್ ಸಿಕ್ಕಿದ್ದಾರೆ, AR ರೆಹಮಾನ್ ಮತ್ತು ಹ್ಯಾನ್ಸ್ ಸಿಮ್ಮರ್. ಟ್ರೇಲರ್ ನಲ್ಲಿ ಬರೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಪ್ರತಿಯೊಂದು ಸೀನ್ಗೂ ರೋಮಾಂಚನ ತರುತ್ತೆ. ನಿತೀಶ್ ತಿವಾರಿ ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಅದು ಎಮೋಷನ್. ರಾಮಾಯಣದ ಕತೆ ನಮ್ಗೆಲ್ಲ ಗೊತ್ತಿದ್ರು ಆ ಪುತ್ರ ವಾತ್ಸಲ್ಯ, ವನವಾಸದ ನೋವು ಮತ್ತು ರಾಮರಾವಣರ ನಡುವಿನ ವೈರುಧ್ಯವನ್ನು ಅವರು ತೋರಿಸಿರೋ ರೀತಿ ಹೃದಯಕ್ಕೆ ತಟ್ಟುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಟ್ರೈಲರ್ ಪರ್ಫೆಕ್ಟ್ ಅಥವಾ ಫ್ಲಾಲೆಸ್ ಅಂತ ಹೇಳೋಕೆ ಆಗದಿದ್ರು ಖಂಡಿತವಾಗಿಯೂ ದೊಡ್ಡ ಮಟ್ಟದ ಭರವಸೆ ಹುಟ್ಟು ಹಾಕಿದೆ. ನೆಗೆಟಿವಿಟಿ ಬರದಂತೆ ಗೌರವಯುತವಾಗಿ ಅದ್ದೂರಿಯಾಗಿ ಕಥೆಯನ್ನ ಹೇಳೋ ಪ್ರಯತ್ನ ಇಲ್ಲಿದೆ. ನಿಮ್ಗೆ ಟ್ರೈಲರ್ ನಲ್ಲಿ ಯಶ್ ಅವರು ರಾವಣ ಲುಕ್ ಹೇಗನ್ನಿಸ್ತು? ರಾಮ ಮತ್ತು ಸೀತೆ ಪಾತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಬೇಡಿ. ಎಲ್ರಿಗೂ ನಮಸ್ಕಾರ. ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಆ್ಯಂಡ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.